ಇಂದಿರಾನಗರದಲ್ಲಿ ಮಾಯಾನನ್ನ ಕೊಂದು ಆರೋಪಿ ಆರವ್ ಸಿಕ್ಕಾಕೊಂಡಿದ್ದ. ಅದಾದ ನಂತರ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತನನ್ನ ಸ್ಥಳ ಮಹಚರಿಗೆ ಅಂತ ಕರೆದೊಯ್ಯುವಂತಹ ಪ್ರಯತ್ನಗಳೆಲ್ಲ ಆಗಿತ್ತು. ಬಟ್ ಈಗ ಸಿನಿಮೆಯ ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಅಸ್ಸಾಂ ಯುವತಿ ಮಾಯಾ ಹತ್ಯೆ ಆರೋಪಿಯನ್ನ ಆರವ್ ಹನೋಯ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇತ್ತು. ವಿಚಾರಣೆ ವೇಳೆ ಹಲವು ಮಾಹಿತಿಯನ್ನ ಆರೋಪಿ ಬಿಚ್ಚಿಟ್ಟಿದ್ದಾನೆ. ಮಾಯಾಳನ್ನ ಹೋಟೆಲ್ಗೆ ಆರೋಪಿ ಆರವ್ ಕರೆತಂದಿದ್ದ. ಹೋಟೆಲ್ಗೆ ಕರೆತಂದಿದ್ರು ಕೂಡ ಫೋನ್ನಲ್ಲೇ ಮಾಯಾ ಮಗ್ನಳಾಗಿದ್ಲಂತೆ. ಅಂದ್ರೆ ಫೋನ್ನಲ್ಲಿ ವಿಪರೀತವಾಗಿ ಬ್ಯುಸಿ ಇದ್ಲು. ಫೋನ್ ಮೇಲಿರುವಂತಹ ಆಸಕ್ತಿ ನನ್ನ ಮೇಲಿಲ್ಲ ಅಂತ ಈ ಆರವ್ ಅಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಕಾರಣಕ್ಕೆ ಮಾಯಾಳ ಕೊಲೆ ಮಾಡಿದೆ ಅನ್ನೋದನ್ನ ಆತ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಗೊಂಡಿದ್ದಾನೆ. ಮತ್ತು ಮಾಯಾಳ ಪ್ರತಿ ಹೆಜ್ಜೆಯ ಬಗ್ಗೆ ಕೂಡ ಆತನಿಗೆ ಅನುಮಾನ ಇತ್ತು. ಅನುಮಾನ ದ್ವೇಷವಾಗಿ ಸ್ಥಳದಲ್ಲಿ ಕ್ಷಣಕ್ಕೆ ಬದಲಾಗಿ ಹೋಯಿತು ಅನ್ನೋದು ಆರವ್ನ ಮಾತು. ಮತ್ತು ಆ ಕೊಲೆ ಆ ಕ್ಷಣದ ಆವೇಶ ಅನ್ನೋದು ಆತನ ಮಾತು. ಬಟ್ ಆ ಕ್ಷಣದ ಆವೇಶನ ಪೂರ್ವ ತಯಾರಿ ಈ ಥರದ ಅನುಮಾನಗಳಂತೂ ಇದ್ದೇ ಇದೆ. ನೀವು ನೋಡ್ತಾ ಇದ್ದೀರಾ, ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋದ ಸಂದರ್ಭದಲ್ಲೂ ಕೂಡ ಆಕೆ ಬ್ಯುಸಿ ಇದ್ಲು. ತನ್ನ ಜೊತೆಗೆ ಏಕಾಂತದಲ್ಲಿ ಕಾಲ ಕಳಿಬೇಕಾಗಿದ್ದ ಹುಡುಗಿ ಬೇರೆಯವ್ರ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಕ್ರೋಧಿತಗೊಂಡಂತಹ ಈ ಯುವಕ, 21 ವರ್ಷದ ಯುವಕ ಆಕೆಯನ್ನು ಹತ್ಯೆ ಮಾಡ್ತಾನೆ. ಸೊ ವಿಚಾರಣೆ ಸಂದರ್ಭದಲ್ಲಿ ಆತನ ಮೈಂಡ್ಸೆಟ್ ಹೇಗಿತ್ತು ಅನ್ನೋದನ್ನ ಪೊಲೀಸರು ಒಂದೊಂದಾಗೆ ಬಾಯ್ಬಿಡಿಸ್ತಾ ಇದ್ದಾರೆ. ಈ ಕೊಲೆಯ ನಂತರ ಆತನಿಗೆ ಪಶ್ಚಾತ್ತಾಪ ಕೂಡ ಆಗುತ್ತೆ. ಸೊ ಪಶ್ಚಾತ್ತಾಪನೋ ಭಯಾನೋ ಅಥವಾ ಪೊಲೀಸರಿಗೆ ಸಿಕ್ಕಾಕೊಳ್ಬಿಡ್ತೀನಿ ಅನ್ನುವಂತಹ ಪಾಪ ಪ್ರಜ್ಞೆಯ ಕಾಡಿದ್ದೋ ಗೊತ್ತಿಲ್ಲ. ಆತ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಒಂದು ಥಾಟನ್ನು ಕೂಡ ಕೊಟ್ಟಿರ್ತಾನಂತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಆತ ಆ ಥರದೊಂದು ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಂಡು ಬಿಡ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಆರವ್ ಚೈಲ್ಡ್ಹುಡ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಡಿಸ್ಟರ್ಬ್ಡ್ ಚೈಲ್ಡ್ಹುಡ್ ಆತನಿಗಿತ್ತು ಅಂತ. ಅಂದರೆ ಬಾಲ್ಯ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆತನದು ಅಂತ. ಇದೆಲ್ಲವೂ ಕೂಡ ಕ್ರಿಮಿನಲ್ ಸೈಕಾಲಜಿಗೆ ಪೂರಕವಾಯಿತು ಅಂತ. ಸೊ ಅದರ ಮುಂದುವರೆದ ಭಾಗವಾಗಿ ತನಿಖೆಯಲ್ಲಿ ಹಲವು ಅಂಶಗಳು ಗೊತ್ತಾಗ್ತಾ ಇದೆ.